ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಹೆಸರು ಕಾಳು, ಅಲಸಂದೆ ಕಾಳು, ಕಡಲೆಕಾಯಿ ಬೀಜ, ಬದನೆಕಾಯಿ, ಆಲೂಗಡ್ಡೆ ಇವೆಲ್ಲವನ್ನು ಹಾಕಿ ಸಾಂಬಾರು ಮಾಡಿದ್ದೀನಿ. ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ವೆಲ್ಕಮ್ ಟು ಆರ್ಯವೈಶ್ಯ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಒಂದು ಲೋಟದಷ್ಟು ಎರಡೂ ಸೇರಿ ಒಂದು ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಹಾಕಿದ್ದೀನಿ. ಅಲಸಂದೆ ಕಾಳು, ಹೆಸರು ಕಾಳು, ಒಂದು ಹಿಡಿಯಷ್ಟು ಕಡಲೆಕಾಯಿ ಬೀಜ ಮತ್ತು ಒಂದು 1/4 kg ಅಷ್ಟು ಬದನೆಕಾಯಿಯನ್ನು ಈ ಥರ ಸಣ್ಣದಾಗಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ನೀರಿನೊಳಗೆ ಹಾಕಿ ತೊಳೆದು ಕುಕ್ಕರ್ನೊಳಗೆ ಹಾಕ್ತಾಯಿದ್ದೀನಿ. ಈ ಬದನೆಕಾಯಿ ತೊಟ್ಟನ್ನು ಕೂಡ ನಾವು ಹಾಕ್ತೀವಿ, ತುಂಬಾ ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ಒಂದೇ ಒಂದು ಆಲೂಗಡ್ಡೆಯನ್ನು ಕೂಡ ತೊಳೆದು ಹಾಕಿದ್ದೀನಿ. ಇವಾಗ ಇದಕ್ಕೆ 2.5 ಲೋಟದಷ್ಟು ನೀರನ್ನು ಹಾಕೋಣ. 2.5 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಆಲೂಗಡ್ಡೆಯನ್ನು ಕೂಡ ಹೆಚ್ಚಿ ಹಾಕಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಂತರ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಹಾಕೋಣ. ಅರಿಶಿನ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಷಲ್ ಹಾಕೋಣ. 3 ವಿಷಲ್ ಬರೋವರೆಗೂ ಬಿಡಬೇಕಾಗುತ್ತೆ. ಇವಾಗ 3 ವಿಷಲು ಕೂಗ್ತಾ ಇದೆ. ಇವಾಗ ಕೂಗಿದ ತಕ್ಷಣ ಒಲೆಯನ್ನು ಆರಿಸ್ಬಿಡೋಣ. ಒಲೆ ಆರಿಸ್ಬಿಟ್ಟು ಅದು ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ. ಇವಾಗ ಕುಕ್ಕರು ಕೂಗಿ ಕೂಡ ಆಗಿದೆ, ತಣ್ಣಗಾಗಿದೆ. ಇವಾಗ ಅದನ್ನು ತೆಗೆದುಬಿಟ್ಟು ಮುಚ್ಚಳನ ತೆಗೆದುಬಿಟ್ಟು ಒಂದು ಬಟ್ಲಿಗೆ ಅದನ್ನು ಹಾಕ್ಬಿಡ್ತಾ ಇದ್ದೀನಿ. ನಂತರ ನಾವು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಮಿಕ್ಸಿ ಜಾರ್ನೊಳಗಡೆ ಗಸಗಸೆ 1/4 ಟೀ ಸ್ಪೂನ್ನಷ್ಟು ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ಗಸಗಸೆ ಹಾಕಿಬಿಟ್ಟು 3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 3 ಖಾರದ ಮೆಣಸಿನ್ಕಾಯಿ, ನಂತರ 1/4 ಟೀ ಸ್ಪೂನ್ನಷ್ಟು ಧನಿಯಾ, ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲನೂ ಇದು ಹುರಿದು ಇಟ್ಕೊಂಡಿರ್ತೀವಿ, ಅದನ್ನೇ ಹಾಕಿದ್ದೀವಿ. ಮತ್ತು ಕೊಬ್ಬರಿ ಇವೆಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಈ ರುಬ್ಬಿರುವಂತಹ ಖಾರವನ್ನು ಈ ಬೇಯಿಸಿ ಇಟ್ಕೊಂಡಿರುವಂಥ ಕಾಳುಗಳು ಮತ್ತು ಹೋಳಿಗೆ ಸಾರಿಗೆ ಹಾಕ್ತಾಯಿದ್ದೀನಿ. ನಂತರ ಮಿಕ್ಸಿ ಜಾರ್ನಾಗೆ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನಂತರ ಹುಣಸೆ ಹಣ್ಣನ್ನು 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನಂತರ ಇನ್ನೊಂದು ಕಡೆ ಒಂದು ಬಾಣಲಿ ಇಟ್ಬಿಡೋಣ. ಸಣ್ಣ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕಾಳನ್ನು ಹಾಕಬೇಕು. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನಂತರ ಈ ಸಾರು ಮರಳ್ತಾ ಇದೆಯಲ್ಲ, ಆ ಮರಳ್ತಾ ಇರುವ ಸಾರಿಗೆ ಈ ಒಗ್ಗರಣೆಯನ್ನು ಹಾಕಿದ್ರೆ ಬಿಸಿ ಅನ್ನಕ್ಕೆ ಬಿಸಿ ಸಾಂಬಾರು, ಅಲಸಂದೆ ಕಾಳು, ಹೆಸರು ಕಾಳು, ಕಡಲೆಕಾಯಿ ಬೀಜ, ಬದನೆಕಾಯಿ, ಆಲೂಗಡ್ಡೆ ಇವೆಲ್ಲವನ್ನು ಹಾಕಿ ಮಾಡಿರುವಂತಹ ಸಾಂಬಾರು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಸಿಯಾದ ಅನ್ನಕ್ಕೆ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.